ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ವಿರೋಧ ಹಿನ್ನೆಲೆ ರೈತರು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಯೋಜನೆ ಬಗ್ಗೆ ಮಂಡ್ಯ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಸಭೆ ಆರಂಭದಲ್ಲೇ ಸಭೆ ಮುಂದೂಡಲು ರೈತ ಮುಖಂಡೆ ಸುನಂದಾ ಜಯರಾಮ್ ಹಾಗೂ ರೈತರು ಆಗ್ರಹಪಡಿಸಿ ಸಭೆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಕೆಆರ್ಎಸ್ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಇಲ್ಲ, ತಕ್ಷಣವೇ ಸಭೆ ಮುಂದೂಡಲು ಒತ್ತಾಯಿಸಿದರು. ಇವತ್ತಿನ ಸಭೆಯ ಉದ್ದೇಶ ನಮಗೆ ನಿನ್ನೆ ಸಂಜೆ ಬೇರೆಯವರ ದೂರವಾಣಿ ಮೂಲಕ ನನಗೆ ಗೊತ್ತಾಯಿತು, ಪತ್ರ ಮನೆಗೆ ಬಂದಿತ್ತು. ಇದು ಮೊದಲನೇ ವಿಷಯ. ಎರಡನೇದು, ಸಭೆ ಕರೆದಿರುವ ಕ್ರಮ, ತಾವು ಸಚಿವರು, ಉಸ್ತುವಾರಿ ಸಚಿವರು, ಕೃಷಿ ಸಚಿವರು, ಇವತ್ತಿನ ಸಭಾಧ್ಯಕ್ಷರು, ಅದು ಸರಿ. ಆದರೆ ಈ ಸಭೆ ನಡೆಯುವ ಪ್ರಕ್ರಿಯೆ, ಕರೆದಿರುವ ಕ್ರಮ ಸರಿಯಲ್ಲ. ಯಾಕೆಂದರೆ ಇದು ಕನಮಡಿ ಕಟ್ಟೆಯ ವಿಷಯ, ಅಮ್ಯೂಸ್ಮೆಂಟ್ ಪಾರ್ಕ್, ಕಾವೇರಿ ಆರತಿ ವಿಷಯ ಮಂಡ್ಯ, ಮೈಸೂರು ಹಾಗೆ ಇನ್ನಿತರೆ ಜಿಲ್ಲೆಗಳಿಗೂ ಸಂಬಂಧಪಟ್ಟಿದ್ದು. ಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರುಗಳು, ಪಾರ್ಲಿಮೆಂಟ್ ಸದಸ್ಯರು, ತಾವು ಮತ್ತು ಸಂಬಂಧಪಟ್ಟಂಥ ಜಲಸಂಪನ್ಮೂಲ ಇಲಾಖೆ, ಇದೆಲ್ಲವೂ ಕೂಡ ಇರಬೇಕು. ನಮಗೆ ಇಬ್ಬರು ಶಾಸಕರಷ್ಟೇ ಕಾಣ್ತಾ ಇದ್ದಾರೆ ತಮ್ಮ ಜೊತೆಗೆ. ಇದು ಎರಡನೇ ವಿಷಯ. ಮೂರನೇದು, 10 ದಿನಗಳಿಗೆ ಮುಂಚೆನೇ ಇದೆಲ್ಲ ಆಯೋಜನೆಯಾಗಿ ಈ ಸಭೆ ವಿಷಯ ನಮಗೆ ತಲುಪಬೇಕಾಗಿತ್ತು. ಇದು ನಿನ್ನೆ ಸಂಜೆ ಬಂದಿರೋದು, ತುರ್ತು ಸಭೆ ಇದು. 4ನೇ ವಿಷಯ, ಮುಂದಿನ ತಿಂಗಳು ಬಂದರೆ 1 ವರ್ಷ, 7ನೇ ತಿಂಗಳು ಬಂದರೆ ಈ ಪ್ರಕ್ರಿಯೆ ಶುರುವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು 7ನೇ ತಿಂಗಳಲ್ಲಿ ಕೆಆರ್ಎಸ್ ಅಣೆಕಟ್ಟೆಗೆ ಭೇಟಿ ಕೊಟ್ಟಿದ್ದು, ಮೊದಲನೇ ದಿನಾಂಕ ಪ್ರಕಟಣೆ ಮಾಡಿದ್ದಿದ್ದು ಅವತ್ತು. 7ನೇ ತಿಂಗಳಿಂದ ಈಗ 6ನೇ ತಿಂಗಳಿಗೆ ಬಂದಿದ್ದೀವಿ. 1 ತಿಂಗಳು ಕಳೆದ್ರೆ 1 ವರ್ಷ. ಮಂಡ್ಯ ಶಾಸಕರು ರೈತರಿಗೆ ಅವಮಾನ ಮಾಡಿದ್ದಾರೆ, ಕಾವೇರಿ ಆರತಿ ಮಾಡ್ತೇವೆ ಅನ್ನೋ ಮಾತು ಹೇಳಿದ್ದಾರೆ. ಅವರು ಜವಾಬ್ದಾರಿಯುತವಾಗಿರುವವರು, ಈ ರೀತಿ ಮಾತು ಸರಿಯಲ್ಲ ಎಂದು ಶಾಸಕರ ವಿರುದ್ಧ ರೈತ ಮುಖಂಡ ಕೆಂಪುಗೌಡ ಆರೋಪ ಮಾಡಿದರು. ಕಾವೇರಿ ಆರತಿ ಬಗ್ಗೆ ಮಂಡ್ಯ ಕ್ಷೇತ್ರದ ಶಾಸಕರು ಯಾರೇ ವಿರೋಧ ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಎಲ್ಲ ಸಂಘಟನೆಗೆ ಮಾಡಿರ್ತಕ್ಕಂಥ ಅವಮಾನ. ಇದ್ರ ಬಗ್ಗೆ ನೀವು ಕ್ಲಾರಿಫಿಕೇಶನ್, ಯಾಕಂದ್ರೆ ಈಗ ನಮ್ಮಿಂದ ಕರಿಬೇಕಾಗಿರ್ಲಿಲ್ಲ, ಮಾಡ್ತೀವಿ ಅಂತ ಅವ್ರು ಹೇಳಿದ್ರೆ ಮಾಡ್ಕೊಳ್ಳಿ, ನಮ್ದೇನಿಲ್ಲ. ಯಾಕೆ ಅವರು ಆ ರೀತಿ ಹೇಳಿದ್ರು ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟು ಅದೇ ಮಾತು ಮುಂದುವರಿಸಿ. ಈ ವಿಷಯಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ಶಾಸಕರು ಹೇಳಿದ್ದನ್ನ ಮಾಡಬೇಕು ಅನ್ನೋದು ಸರ್ಕಾರಕ್ಕಿಲ್ಲ, ಅವರು ಅವರ ಅಭಿಪ್ರಾಯ ತಿಳಿಸಿದ್ದಾರೆ, ರೈತರ ಬಗ್ಗೆ ಹೊರಟಾಗಿ ಮಾತನಾಡಬಾರದು ಅಂತ ಹೇಳ್ತೇನೆ, ವಿರೋಧ ಇದ್ರೆ ಸರಿಪಡಿಸೋಣ, ನಿಮ್ಮನ್ನು ಬಿಟ್ಟು ಯಾವ ಯೋಜನೆ ಮಾಡಲು ಸಾಧ್ಯವಿಲ್ಲ, ಶಾಸಕ ರವಿ ಅವರಿಗೆ ಈ ರೀತಿ ಮಾತನಾಡಬಾರದು ಅಂತ ಹೇಳ್ತೇನೆ ಎಂದು ತಿಳಿಸಿದರು. ನೋಡಿ, ಅವರು ಜನಪ್ರತಿನಿಧಿಗಳಾಗಿ ನೀವೆಲ್ಲರೂ ಅಂದ್ರೆ ಈ ಜಿಲ್ಲೆಯ ಜನ ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ಶಾಸಕರು. ಈಗ ನಿಮಗೂ ಸ್ವತಂತ್ರ ಇದೆ, ಅವ್ರಿಗೂ ಸ್ವತಂತ್ರ ಇದೆ. ಆದರೆ ನಿಮ್ಮೆಲ್ಲರ ಮಾತ್ರ ಕೇಳಬೇಕಾಗಿರೋ ಕರ್ತವ್ಯ ಸರ್ಕಾರದ. ನಮಗೆ ಜವಾಬ್ದಾರಿ ಜಾಸ್ತಿ ಇದೆ. ಅವ್ರು ಹೇಳಿದ್ರು ಕೇಳಬೇಕು, ನೀವು ಹೇಳಿದ್ರು ಕೇಳಬೇಕು. ನೀವು ಅವರು ಹೇಳಿದ್ದೆಲ್ಲನೂ ಕೇಳಿ ಯಾವ ಸೂಕ್ತ ಅಲ್ಲ ಅನ್ನೋ ತೀರ್ಮಾನಕ್ಕೆ ಸರ್ಕಾರ ಬರಬೇಕು. ಸರ್ಕಾರ ನಾನೇನಾದರೂ ನಿಮಗೆ ನಾನು ಇಷ್ಟ ಬಂದಂಗೆ ಮಾಡ್ತೀನಿ, ನೀವು ಹೇಳಿದ್ರು ಮಾಡ್ತೀನಿ, ಹೇಳದೇ ಇದ್ರು ಮಾಡ್ತೀನಿ ಅಂದರೆ ನೀವು ಕೇಳ್ತಕ್ಕಂಥದ್ದು ಸೂಕ್ತವಾದ. ಜಿಲ್ಲಾಧಿಕಾರಿ ಹೇಳಿದ್ರೆ ಕೇಳಬೇಕಾಗಿರೋದು ಸೂಕ್ತ, ಅಥವಾ ನಮ್ಮ MD ಹೇಳಿದ್ರೆ ಕೇಳಬೇಕಾಗಿರೋ ಸೂಕ್ತ. ಆದರೆ ಶಾಸಕರ ನಾವು ಹಿಂಗೇ ಮಾತಾಡಬೇಕು ಅಂತ ಹೇಳಲಿಕ್ಕಾಗಲ್ಲ. ಶಾಸಕರು ಅವ್ರಿಗೆ ನಮ್ಮ ಜಿಲ್ಲೆಯ ಹಿತದೃಷ್ಟಿಯಿಂದ ನಾನು ಹೇಳಿದ್ದೀನಿ ಅಂತ ಅಂದರೆ ಶಾಸಕರು ಹೇಳಿದ್ದೇ ಮಾಡಬೇಕು ಅಂತ ಸರ್ಕಾರಕ್ಕೂ ಇಲ್ಲ. ಅದರಿಂದ ಅವರು ವೈಯಕ್ತಿಕವಾಗಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ. ದಯಮಾಡಿ ಕೆಂಪುಗೌಡ್ರೆ, ಆ ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ದೀರಾ, ನಾನು ಅವ್ರ ಹತ್ರನೂ ಮಾತಾಡ್ತೀನಿ. ನಮಗೂ ಅವ್ರ ಪರಿಚಯ ಇರೋದ್ರಿಂದ, ನಮ್ಮ ಜಿಲ್ಲೆಯವರಾದ್ರಿಂದ, ನಮ್ಮ ಪಕ್ಷದವರೇ ಆಗಿರೋದ್ರಿಂದ ಆ ಥರ ಮಾತಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಒಂದು ಭಾಗ ನಾನು ಹೇಳ್ತೀನಿ. ಯಾವುದೇ ವಿಚಾರ ಮುಂದಿನ ದಿನಗಳಲ್ಲಿ ಈ ಥರ ಎಲ್ಲ ಒಟ್ಟಾಗಿ ವಿನಿಯೋಗ ಮಾಡೋದು ಬೇಡ. ರೈತರು ಏನೇ ಹೇಳಿದ್ರು ಆಯಿತು, ಸಂಬಂಧಪಟ್ಟವ್ರಿಗೆ ತಿಳಿಸ್ತೀವಿ, ಮಾತಾಡ್ತೀವಿ, ಸರಿ, ಚರ್ಚೆ ಮಾಡೋಣ. ಸಭೆಯಲ್ಲಿ ರೈತರ ಚರ್ಚೆ ಬಳಿಕ ತಾಂತ್ರಿಕ ಸಲಹೆಗಾರರಿಂದ ಮಾಹಿತಿ ನೀಡುವುದಾಗಿ ತಿಳಿಸಿ ರೈತರ ಸಲಹೆ ಪಡೆದು ರೈತರೆಲ್ಲರೂ ಒಗ್ಗಟ್ಟು ಇದ್ದಿರಿ, ಸಂತೋಷ, ನಿಮ್ಮ ಅಭಿಪ್ರಾಯ ತಿಳಿಸಿದ್ದಿರಿ, ನಿಮ್ಮನ್ನು ಬಿಟ್ಟು ನಾವು ಏನು ಮಾಡುವುದಿಲ್ಲ, ನಾವು ಸಿಎಂ ಡಿಸಿಎಂ ಜೊತೆ ಚರ್ಚಿಸಿ ನಿರ್ಧಾರ ಮಾಡುತ್ತೇವೆ ಎಂದು ಹೇಳಿದಾಗ ಸಚಿವರ ಪರ ರೈತರು ಜೈಕಾರ ಕೂಗಿದರು. ಭಿನ್ನಾಭಿಪ್ರಾಯದಲ್ಲಿ ನಿಮ್ಮ ಒಪಿನಿಯನ್ ಕೊಟ್ಟಿದ್ದು ನೋಡಿದ್ದೆ. ಈ ಬಾರಿ ಇಡೀ ಜಿಲ್ಲೆಯ ಏನು ಇವತ್ತು ಸಂಘಟನೆ ಬಂದಿದ್ದೀರಿ, ಏನೋ ಭಾಳ ಒಳ್ಳೆಯ ನಿಮಗೆಲ್ಲರಿಗೂ
ಸಲಹೆ ಡಿಸ್ಕಸ್ ಮಾಡಿದ್ದೀರಾ. ತುಂಬ ಧನ್ಯವಾದಗಳು. ನಮ್ಮ ಜಿಲ್ಲೆ ಹೀಗೆ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಅದರಿಂದ ಈಗ ಮತ್ತೆ ಚರ್ಚೆ ಮಾಡೋದು ಅವರ ಅಭಿಪ್ರಾಯ ಅಥವಾ ಅವರು ಮಾಹಿತಿ ಕೊಡೋದು ಅವಶ್ಯಕತೆ ಇಲ್ಲ. ನಾವು ಆನ್ಲೈನ್ ರೆಸಲ್ಯೂಷನ್ ಅಂತ ಹೇಳಿದ್ರೆ ಸೊ ನಾನು ಮುಂದುವರೆದು ಅಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅಂತಿಮವಾಗಿ ನಿಮ್ಮ ಜೊತೆ ಮಾತಾಡ್ತೀನಿ. ನಮಸ್ಕಾರ. ಸಭೆ ಬಳಿಕ ಸಚಿವ ಎನ್ ಚಲುವರಾಯಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾವೇರಿ ಆರತಿಗೆ ರೈತರು ವಿರೋಧ ವ್ಯಕ್ತಪಡಿಸಿದರು. ರೈತರ ಜೊತೆ ಸಭೆ ನಡೆಸಲು ಸಿಎಂ ಡಿಸಿಎಂ ತಿಳಿಸಿದ್ರೂ ಅಧಿಕಾರಿಗಳು ರೈತರ ಜೊತೆ ಸಭೆ ನಡೆಸಿ ಚರ್ಚೆ ಮಾಡಲಾಗಿದೆ. ರೈತರೆಲ್ಲರ ಒಂದೇ ಅಭಿಪ್ರಾಯ ಇದೆ. ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ವಿರೋಧ ಇದೆ. ಮುಂದೆ ಸಿಎಂ ಡಿಸಿಎಂ ಜೊತೆ ಚರ್ಚಿಸಿ ನಿರ್ಧಾರ ಮಾಡುತ್ತೇವೆ. ಪಂಚಾಯತಿಯಲ್ಲಿ ಶಾಸಕರು ಮಾತನಾಡಲು ಹೇಳ್ತೇನೆ ಎಂದು ಹೇಳಿದರು. ರೈತರು ಅನೇಕ ಬಾರಿ ಈ ವಿಚಾರದಲ್ಲಿ ನಮ್ಮದು ವಿರೋಧ ಇದೆ, ನಮ್ಮನ್ನು ಕೇಳಬೇಕು ಅಂತೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಒಂದು ರೈತರ ಜೊತೆ ಸಭೆ ಮಾಡಬೇಕು ಅಂತ ನನಗೂ ಸೂಚನೆ ಕೊಟ್ಟಿದ್ದರು. ನಾನು ಮತ್ತು ನಮ್ಮ ಜಿಲ್ಲಾ ಆಡಳಿತ, ಶಾಸಕರು, ನಮ್ಮ ನೀರಾವರಿ ಇಲಾಖೆಯ ಅಧಿಕಾರಿಗಳು ಜೊತೆ ಸೇರಿ ಇವತ್ತು ಸಭೆ ಕರೆದಿದ್ದೋ. ನಾನು ಅವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ತಯಾರಿದ್ದೋ. ಅವ್ರ ಮಾಹಿತಿಯನ್ನು ನಮಗೆ ಬೇಡ, ಆನ್ಲೈನ್ ರೆಜುಲೇಷನ್ನು ನಾವು ಇದನ್ನು ಒಪ್ಪಲ್ಲ ಅಂತ ಹೇಳಿದ್ದಾರೆ. ಸೊ ಅವ್ರ ಅಭಿಪ್ರಾಯ ಕೊಟ್ಟಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. ಅವ್ರು ಅದಕ್ಕೆ ಅದು ಬೇಡ, ಈಗ ಸದ್ಯಕ್ಕೆ ನಮಗೆ ಸಂಪೂರ್ಣವಾಗಿ ವಿರೋಧ ಮಾಡೋದ್ರಿಂದ ನಾವು ಕೇಳೋದ್ರಿಂದ ಪ್ರಯೋಜನ ಆಗಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ಈ ಒಂದೇ ದಿವಸಕ್ಕೆಲ್ಲವೂ ಆಗಲ್ಲ. ನಾಳೆ ಇದೇ ರೈತರು ಆಯಿತು ಅಂತ ಒಪ್ಪೋದು. ಸ್ವಲ್ಪ ಸ್ಥಳೀಯವಾಗಿ ಪಂಚಾಯತಿ 3-4-5-6 ಪಂಚಾಯತಿನಲ್ಲಿ ನಮ್ಮ ಶಾಸಕರು ಮಾತಾಡಲಿಕ್ಕೆ ಹೇಳ್ತೀನಿ. ಅದಾದಮೇಲೆ ಪ್ರಮುಖವಾಗಿ ಜಿಲ್ಲಾ ಮಟ್ಟದ ರೈತರ ಹತ್ರನೂ ಮಾತಾಡ್ತೀನಿ. ನೋಡೋಣ, ಇವತ್ತು ಅಭಿಪ್ರಾಯ ಹೇಳಿದ್ದಾರೆ, ಇದೇ ಅಭಿಪ್ರಾಯ ನಾಳೆನೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಯಿತು, ಕೋರ್ಟಲ್ಲಿ ಲೀಗಲ್ಲಾಗಿ ಏನು ಕೇಳ್ತಾರೆ ಅದಕ್ಕೆ ಉತ್ತರ ಸರ್ಕಾರ ಕೊಡಲೇಬೇಕಾಗುತ್ತೆ. ನಿಲ್ಲಿಸೋದು, ಮಾಡೋದು, ಮುಂದುವರಿಸೋದು ಒಂದು ಭಾಗ ಆದರೆ ಕೋರ್ಟಲ್ಲಿ ಕೇಸ್ ಹಾಕಿದಾಗ ಕೋರ್ಟಿಂದ ಉತ್ತರ ಕೇಳಿದಾಗ ಉತ್ತರ ಕೊಡಲೇಬೇಕಾಗುತ್ತೆ. ಇಲಾಖೆ ಸರ್ಕಾರ ಕೊಡುತ್ತೆ. ಸೊ ಇನ್ನು ಮುಂದುವರೆದಂಗೆ ನಮ್ಮ ರೈತರ ಹತ್ರ ನಾನು ಇಷ್ಟಕ್ಕೆ ನಿಲ್ಲಿಸಲ್ಲ, ಮುಂದುವರಿಸ್ತೀನಿ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಸಿಇಒ ನಂದಿನಿ, ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ, ತಾಂತ್ರಿಕ ಸಲಹೆಗಾರ ಜಯಪ್ರಕಾಶ್, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತ್ಯೋತ್ಸವ ಹಾಗೂ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ ಮಂಜೂರು ಮಾಡಿಸಿದ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿಯವರಿಗೆ ಅಭಿನಂದನಾ ಸಮಾರಂಭ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಗಣ್ಯರು ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ನಂತರ ಶ್ರೀ ಆದಿಚುಂಚನಗಿರಿ ಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಮಾತನಾಡಿ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ. ಅದೇ ರೀತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರಿಗೆ ಅವರ ತಾಯಿ ಕೆಂಪರಾಜಮ್ಮ ಮತ್ತು ಅವರ ಪತ್ನಿ ಪ್ರತಾಪಕುಮಾರದೇವಿ ನಿಂತಿದ್ದರು. ಅವರ ತಾಯಿ ಕೆಂಪರಾಜಮ್ಮ ತನ್ನ ಮಗನಿಗೆ ಶಿಕ್ಷಣವನ್ನು ನೀಡಲು ವಿದೇಶದಿಂದ ಶಿಕ್ಷಕರನ್ನು ಕರೆಸಿ ಶಿಕ್ಷಣ ಕೊಡಿಸಿದರು ಎಂದು ಹೇಳಿದರು. ಅವರ ಧರ್ಮಪತ್ನಿ ಮುಂದೆ ರಾಣಿಯಾಗಿದ್ದಂತಹ ಭಕ್ತರು KRSನ ಕಟ್ಟಲಿಕ್ಕೆ ಏನೆಲ್ಲ ಒಡವೆಯನ್ನು ಕೊಟ್ಟರು ಅಂತಕ್ಕಂಥ ಒಂದು ಮಾತು ನಂತರ. ಆದರೆ ಪ್ರಾರಂಭದಲ್ಲಿ ನಿಜವಾಗಿಯೂ ಯಾರಿಗಾದರೂ ನಾವು ಕೃತಜ್ಞತೆಗಳನ್ನ ಹೇಳಬೇಕು ಅಂತಂದರೆ, ಯಾವ ತಾಯಿ ತೊಟ್ಟಿಲಿನಲ್ಲಿ ಮಗು ಇದ್ದಾಗ ನಮ್ಮ ಜನಪದರ ಹಾಡಿನ ರೀತಿ ಬೆಳೆಸ್ತಾಳೋ ಅಂತಹ ತಾಯಿಯಂದರಿಗೆ ಆ ಗೌರವ ಹೋಗಬೇಕು. ಯಾವ ಹಾಡನ್ನು ಹೇಳ್ತಾ ಇದ್ರು, ಆಚಾರ ಕರಸಾಗು. ನಮ್ಮ ಜನಪದರು ಭಾಳ ಹಿಂದೆ ಹೇಳಿದ್ರು, ಮಕ್ಕಳನ್ನು ತೊಟ್ಟಿಲನ್ನು ತೂಗಬೇಕಾದ್ರೆ ತಾಯಿಯ ಕನಸು ಮಕ್ಕಳಿಂದ ಏನು, ದೇಶಕ್ಕೆ ನಾಡಿಗೆ ಆಚಾರ ಕನಸಾಗು, ನೀತಿಗೆ ಪ್ರಭುವಾಗು,
ಮಾತಿನಲ್ಲಿ ಚೂಡಾಮಣಿಯಾಗು ಮಾತಿನಲ್ಲಿ ಚೂಡಾಮಣಿಯಾಗು ಎಲೆ ಕಂದ ಜ್ಯೋತಿಯಾಗು ಬಹುಶಃ ನಾಲ್ವಡಿ ಕೃಷ್ಣರಾಜದೇವರ ತಾಯಿ ಕೆಂಪ ನಂಜಮಣಿಯವರು ಇಂತಹ ಒಂದು ಪ್ರಾರ್ಥನೆಯನ್ನು ಮಗನಿಗೋಸ್ಕರ ಮಾಡಿದ್ದಷ್ಟೇ ಅಲ್ಲ, ತಂದೆ ಚಿಕ್ಕ ವಯಸ್ಸಿನಲ್ಲಿ ಹುಡುಗನ ತಂದೆ ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಂಡು ಮೈಸೂರು ಪ್ರಾಂತ್ಯವನ್ನು ನಡೆಸ್ತಕ್ಕಂಥ ಜವಾಬ್ದಾರಿಯ ತಾಯಿಯ ಹೆಗಲಿಗೆ ಬಂದಾಗ ಮಗನನ್ನು ಬೆಳೆಸಿದ ರೀತಿ ಇತ್ತಲ್ಲ. ಯಾಕಂದರೆ ಆ ಮಗು ಚಾಮರಾಜ ಒಡೆಯರವರು ತೀರ್ಕೊಂಡಾಗ ಈ ಹುಡುಗರಿಗೆ ಕೇವಲ 10 ವರ್ಷ ಆಯಿತು. 10 ವರ್ಷದ ಹುಡುಗರಿಗೆ ರಾಜ್ಯ ಕೊಡೋಕ್ಕಾಗತ್ತ? ಆ ಸಂದರ್ಭದಲ್ಲಿ ರಾಜ್ಯವನ್ನು ಮುನ್ನಡೆಸಿದ ಕೀರ್ತಿ ಅವರ ತಾಯಿಗೆ ಹೋಗುತ್ತೆ. ರಾಜ್ಯ ನಡೆಸತಕ್ಕಂಥ ಸಂದರ್ಭದಲ್ಲಿ ಮಗನನ್ನು ಮುಂದಿನ ರಾಜನನ್ನಾಗಿ ಪರಿವರ್ತಿಸ್ತಕ್ಕಂಥ ಜವಾಬ್ದಾರಿ ಕೂಡ ತಾಯಿಗೆ. ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ಸರ್ಕಾರದ ವತಿಯಿಂದ ಎಲ್ಲ ಸಾಧಕರನ್ನು ಗೌರವಿಸಲು ಸಾಧ್ಯವಾಗುವುದಿಲ್ಲ. ಸಂಘ ಸಂಸ್ಥೆಗಳು ಸಾಧಕರನ್ನು ಗುರುತಿಸಿ ಗೌರವಿಸುತ್ತಿರುವ ಕೆಲಸ ಶ್ಲಾಘನೀಯ ಎಂದರು. ಎಸ್ಎಸ್ಎಲ್ಸಿ ಪರೀಕ್ಷೆಯ ಪದ್ಧತಿ ಬದಲಾವಣೆಯಿಂದ ಕಳೆದ ಬಾರಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಬಂದಿರಲಿಲ್ಲ. ಈ ಬಾರಿ ಜಿಲ್ಲಾಡಳಿತ ಹಾಗೂ ಶಿಕ್ಷಣ ಇಲಾಖೆ ಉತ್ತಮ ಯೋಜನೆಗಳನ್ನು ರೂಪಿಸಿ ಫಲಿತಾಂಶವನ್ನು ಉತ್ತಮಗೊಳಿಸಿದೆ ಎಂದರು. ಅಥವಾ ನೀನು ಹೆಂಡತಿ ಕೇಳಿದ್ರು ಕೊಡಕ್ಕೆ ಮನಸ್ಸು ಬರುತ್ತೋ ಗೊತ್ತಿಲ್ಲ. ನಾವು ಈ ಬಾರಿ 344 ಮಿಷನ್ನ ಕೊಟ್ಟಿದ್ದೀವಿ. ಅದರಿಂದ ಒಬ್ಬ ರೈತರಿಗೆ SC STಗೆ 50 ಲಕ್ಷ, ಜನರಲ್ 40 ಲಕ್ಷ ಸಬ್ಸಿಡಿ, ಅಟ್ಟು ಮನೆಗೆ ಕುಟುಂಬಗಳಿಗೆ 50 ಲಕ್ಷ ಸರ್ಕಾರದ ಅನುದಾನ ಕೊಟ್ಟು ನಿಮಗೆ ಆ ಮಿಷನರಿ ಕೊಟ್ಟಿದ್ದೀವಿ. ಅದರಿಂದ ನಿಮಗೆ 1 ಎಕರೆಗೆ ಅದರ ಮೂಲಕ ನಾಟಿ ಮಾಡಿದ್ರೆ, ಅದರ ಮೂಲಕ ಕಟಾವು ಮಾಡಿದ್ರೆ 10-20 ಟನ್ ಜಾಸ್ತಿ ಕಪ್ಪಾಗುತ್ತೆ. ಮತ್ತು ಈ ಕಟಾವು ಮಾಡಲಿಕ್ಕೆ ಲೇಬರ್ ಚಾರ್ಜ್ ಇದರಲ್ಲೆಲ್ಲ 2-3 ನಿಮಗೆ 30% ಉಳಿತಾಯ ಆಗುತ್ತೆ. ಈ ಥರ ಅದೊಂದೇ ಅಲ್ಲ, ಕೃಷಿ ಉಳ್ಳ ಮಾಡ್ತಾ ಇದ್ದೀವಿ. ಇನ್ನಿತರೆ ಅನೇಕ ಕಾರ್ಯಕ್ರಮ. ನಾನು ಈ ಕಾರ್ಯಕ್ರಮದಲ್ಲೆಲ್ಲ ನನ್ನ ಇಲಾಖೆ ಬಗ್ಗೆ ಹೆಚ್ಚು ಹೇಳಕ್ಕೆ ಹೋಗಲ್ಲ. ಸಾಕಷ್ಟು ಈ 2 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಮಾಡಲಿಕ್ಕೆ ನಮ್ಮ ವೆಂಕಟೇಶ್ ಹೇಳಿದಂಗೆ ಒಂದು ಸಾರಿ ನಾವು ಒಂದಷ್ಟು ಇದನ್ನು ಎಕ್ವಿಪ್ಮೆಂಟ್ ಕೊಟ್ಟರೆ ಲೈಫ್ ಟೈಮ್ ಇನ್ನೊಂದ್ಸಲಿ ಕೊಡ್ತಿರ್ಲಿಲ್ಲ. ಈಗ ಅದನ್ನು 7 ವರ್ಷಕ್ಕೆ SC ST ಕೊಡ್ತಿದ್ದೋ, ಮತ್ತು ನಮ್ಮ ಜನರಲ್ಲೇ ಕೊಡ್ತಿದ್ವಿ. ಈಗ ನಿಮಗೂ ಸಹ 7 ವರ್ಷ ಆದಮೇಲೆ ಕೊಡುವಂಥ ಒಂದು ಕಾನೂನನ್ನು ಸಹ ಮೊನ್ನೆ ಈಗ 1-2 ತಿಂಗಳಲ್ಲಿ ತಂದಿದ್ದೀನಿ. ಅದರಿಂದ ಇನ್ನೇನೇನು ಬದಲಾವಣೆ ತರಲಿಕ್ಕೆ ಸಾಧ್ಯನೋ ಸ್ವಾಮೀಜಿಯವರು ಅನೇಕ ಮಾರ್ಗದರ್ಶನವನ್ನು ನನಗೆ ಕೃಷಿ ಇಲಾಖೆಯಲ್ಲಿ ಕೊಡ್ತಾ ಇರ್ತಾರೆ. ಅವರು ಶಿಕ್ಷಣದಲ್ಲಿ ಭಾಳಷ್ಟು ಎಲ್ಲ ಸಂಸ್ಥೆಗಳಿದೆ, ಆದರೆ ಕೃಷಿ ಬಗ್ಗೆ ಹೆಚ್ಚು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಇದ್ದನೂ ಸಹ ಆ ಸಂಸ್ಥೆಗೆ ಭಾಳಷ್ಟು ಆಸಕ್ತಿ ಇದೆ. ಹಾಗಾಗಿ ನನಗೆ ಅನೇಕ ವಿಚಾರವನ್ನು ನನ್ನ ಶ್ರೀನಿವಾಸ ಸ್ವಾಮೀಜಿಯವರು ಕೃಷಿ ಇಲಾಖೆಯಲ್ಲಿ ಬದಲಾವಣೆಗೆ ನನಗೆ ಸೂಚನೆಯನ್ನು ಸಲಹೆಯನ್ನು ಕೊಡ್ತಾ ಇರ್ತಾರೆ. ಕರ್ನಾಟಕ ರಾಜ್ಯ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಹಾಗೂ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ PM ನರೇಂದ್ರ ಸ್ವಾಮಿ ಅವರು ಮಾತನಾಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ತಮ್ಮ ಪ್ರಜೆಗಳನ್ನು ತಮ್ಮ ಮನೆಯ ಮಕ್ಕಳಂತೆ ನೋಡಿದವರು. ಆಧುನಿಕ ವ್ಯವಸ್ಥೆಯಲ್ಲಿಯೂ ನೀಡಲಾಗದಂತಹ ಕೊಡುಗೆಗಳನ್ನು ಅವರ ಆಳ್ವಿಕೆಯಲ್ಲೇ ನೀಡಿದ್ದಾರೆ ಎಂದರು. 19ನೇ ಶತಮಾನದಲ್ಲಿ ಕರ್ನಾಟಕದ ಮೈಸೂರು ಅರಸ ನಾಲ್ವಡಿಯವರನ್ನ ಎಷ್ಟು ಕೊಂಡಾಡಲು ಸಾಧ್ಯ. ನಮ್ಮ ಉಸಿರು, ಅನ್ನ, ನೀರು ಪ್ರತಿಯೊಂದು ನಾಲ್ವಡಿಯವರ ಕೊಡುಗೆ. ಅದರಲ್ಲೂ ಆರ್ಕ ಬೆಳೀತಿದ್ದಂಥ ನಾಡು, ಸಿಹಿ ಕಬ್ಬನ್ನು ಬೆಳೆಯುವಂತೆ ಮಾಡಿದಂಥ ಅತ್ಯಂತ ಪ್ರಾತಃಸ್ಮರಣೀಯ ದೈವಾಂಶ ಸಂಭೂತ ಅಂದರೆ ತಪ್ಪಾಗಲಾರ್ದು. ನಾವು ಪ್ರತಿ ಮನೆಯಲ್ಲಿ ನಾಲ್ವಡಿಯವರನ್ನ ಪೂಜೆ ಮಾಡ್ತಕ್ಕಂಥ ನಾಡಿನವರು. ಅವರ ಜಯಂತ್ಯುತ್ಸವವನ್ನು ಇವತ್ತು ವಿದ್ಯುಕ್ತವಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಮಾಡ್ತಾ ಇರೋದಕ್ಕೆ ಮೊದಲು ಟ್ರಸ್ಟ್ಗೆ ಅಭಿನಂದನೆಯನ್ನು ಹೇಳ್ತಿದ್ದಾರೆ. ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಶಿಕ್ಷಣ ನಮ್ಗೆ ಸಿಕ್ಕಿತ್ತು ಅಂದರೆ, ನನ್ನ ದೊಡ್ಡಪ್ಪ ಅವತ್ತು ಅಮೆರಿಕ, ನಾನು ಹುಟ್ಟೋದು ಇವತ್ತು ನನಗೆ 65. ಅದಕ್ಕೆ ಕಾರಣ ನಾಲ್ವಡಿಯವರ ಕಲ್ಪನೆ ನಮ್ಮ ಹಳ್ಳಿಗಾಡಿನ ಪ್ರತಿ ಭಾಗದಲ್ಲಿ. ನನ್ನ ಊರು ಪಕ್ಕದಲ್ಲಿ ಹಾನವಾಡಿ ಅಂತ, ಅಲ್ಲಿ ಎಷ್ಟು ಜನ IPS ಆದರು, IAS ಆದರು, ಇಂಜಿನಿಯರ್ಸ್ ಆದರು, ಡಾಕ್ಟರ್ಸ್ ಆದರು. ನಾನು ಅದನ್ನು ಹೇಳ್ಬೇಕಂತ ದೊಡ್ಡ ಪಟ್ಟಿನೇ ಹೇಳುತ್ತಲ್ಲ. ವೀರಾಜೇನೂರು ಕೂಡ ಅಲ್ಲಿ ಬಂದು ಓದಿದ್ದು. ಮಾಜಿ ಲೋಕಾಯುಕ್ತ ಎನ್ ಸಂತೋಷ್ ಹೆಗ್ಗಡೆ ಮಾತನಾಡಿ,
ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ ಮಂಜೂರು ಮಾಡಿಸಿದ ಎನ್ ಚೆಲುವರಾಯಸ್ವಾಮಿ ಅವರು ಮಾಡಿದ ಕೆಲಸಕ್ಕೆ ಈ ಭಾಗದ ಜನರು ಅಭಿನಂದನೆ ತಿಳಿಸಬೇಕು ಎಂದು ಹೇಳಿದರು. ಇವತ್ತು ಅಭಿನಂದಿಸುವುದು ಈ ಭಾಗದ ಜನರ ಕರ್ತವ್ಯ. ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಇಂಥ ಒಳ್ಳೆ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನು ಮುಂದೆ ಕೂತ ಗುರುತಿಸಬೇಕು. ಅವರ ಬಗ್ಗೆ ಮಾತಾಡೋಕ್ಕೆ ನನ್ನಲ್ಲಿ ಒಂದು ಗಾದೆ ಇದೆ, ಕ್ಯಾರಿಯಿಂಗ್ ಕೋಲ್ ಟು ನ್ಯೂ ಕಾಸಲ್ ಅಂತ. ನ್ಯೂ ಕಾಸಲಲ್ಲಿ ಭಾಳಷ್ಟು ಕಲ್ಲಿದ್ದಲಿದೆ, ಅಲ್ಲಿಗೆ ಮತ್ತೆ ತೆಗೆದು ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ. ಅದೇ ರೀತಿ ಈ ಭಾಗದ ಜನರಿಗೆ ಚಂದ್ರರಾಯಸ್ವಾಮಿ ಅವರು ಮಾಡಿದಂಥ ಕೆಲಸದ ಬಗ್ಗೆ ಮಾತಾಡೋಕ್ಕೆ ನಾನು ಅದನ್ನಲ್ಲ, ಆದರೆ ಇದರ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ. ಭಾಳಷ್ಟು ಜನರು ಇವರ ಬಗ್ಗೆ ನಮಗೆ ತಿಳಿಸಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಇವಾಗ ಕೂಡ ಅವರನ್ನು ಇಲ್ಲಿ ಸಭೆಗೆ ಗುರುತಿಸಿದವರು ಮತ್ತು ಅಭಿನಂದನಾ ಪತ್ರದಲ್ಲಿ ಕೂಡ ಅವರು ಮಾಡಿದಂಥ ಒಳ್ಳೆ ಕೆಲಸಗಳನ್ನು ವಿವರವಾಗಿ ತಿಳಿಸಿದ್ದಾರೆ. ಮಾಜಿ ಉಪ ಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ್ ಮಾತನಾಡಿ, ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ ಮಂಜೂರು ಮಾಡಿಸಿದ ಎನ್ ಚೆಲುವರಾಯಸ್ವಾಮಿ ಅವರ ನಡೆ ಮೆಚ್ಚುವಂತದು ಎಂದು ಹೇಳಿ, ಪಕ್ಷಾತೀತವಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸುವೆ ಎಂದರು. ನಮ್ಮೆಲ್ಲರ ಆತ್ಮೀಯರು, ಜನಪ್ರಿಯರು ಆಗಿರುವಂಥ ಕೃಷಿ ಸಚಿವರು, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಾಗಮಂಗಲ ಕ್ಷೇತ್ರದ ಶಾಸಕರು ಆಗಿ ತಮ್ಮ ಕೊಡುಗೆಗೆ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯವನ್ನು ಕೊಟ್ಟು ಹಾಗೆ ತೋಟಗಾರಿಕೆ ಕಾಲೇಜನ್ನು ಸಹ ಕೊಟ್ಟಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಿಗೆ ಸನ್ಮಾನವನ್ನು, ಗೌರವವನ್ನು ಸಲ್ಲಿಸಲಿಕ್ಕೆ ಸೇರಿಸಿರುವಂಥ ಈ ಸಂದರ್ಭದಲ್ಲಿ ಚೆಲುವರಾಯಸ್ವಾಮಿ ಅವರಿಗೆ ನಾನು ಎಲ್ಲರ ಪರವಾಗಿಯೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೆಲ್ಲ ಪಕ್ಷಾತೀತವಾಗಿ ನಿಮ್ಮೆಲ್ಲರೂ ಸೂಚಿಸ್ತೀನಿ. ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ ತಂದ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ರವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ಬೆಳ್ಳಿ ಕಿರೀಟ ಮತ್ತು ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಯಿತು. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೊಮ್ಮೇರಹಳ್ಳಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ, ಜಿಲ್ಲಾಧಿಕಾರಿ ಡಾ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ನಾಲ್ವಡಿ ಕೃಷ್ಣರಾಜ ಟ್ರಸ್ಟ್ನ ಅಧ್ಯಕ್ಷರಾದ ವೆಂಕಟೇಶ್, ಮುಖಂಡರುಗಳಾದ ಬಸವರಾಜು, ವಿನಯ್ ಯೋಗೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಕಾಲ್ತುಳಿತ ಪ್ರಕರಣದ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ನೇತೃತ್ವದಲ್ಲಿ ಮಂಡ್ಯದ ಸಂಜೆಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಬೇಕು, ಪೊಲೀಸರ ಅಮಾನತು ಮಾಡಿದ ಸರ್ಕಾರದ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ, ಹೆಣದ ಮೇಲೆ ರಾಜಕೀಯ ಮಾಡೋದು ಕಾಂಗ್ರೆಸ್ ಸಂಸ್ಕೃತಿ, ಸರ್ಕಾರದ ನಿರ್ಲಕ್ಷ್ಯದಿಂದ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಸಾವು ಆಗಿವೆ. ಈ ಸಾವಿಗೆ ಸಿಎಂ, ಡಿಸಿಎಂ, ಗೃಹ ಸಚಿವರು ಕಾರಣ. ಪೊಲೀಸ್ ಅವರನ್ನು ಈ ಪ್ರಕರಣ ಸಂಬಂಧ ಸಸ್ಪೆಂಡ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಆರ್ಸಿಬಿ ಕೆಸಿಎ ಮೇಲೆ ಕೇಸ್ ಹಾಕಿದ್ರೆ ಏನು ಪ್ರಯೋಜನ? ಈ ಸರ್ಕಾರಕ್ಕೆ ಮಾನಮರ್ಯಾದೆ ಇಲ್ಲ. 50 ವರ್ಷದ ರಾಜಕೀಯ ಅನುಭವ ಇರುವ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾರೆ. ಡಿಕೆಶಿ ಮೊಸಳೆಯ ಕಣ್ಣೀರು ಹಾಕಿದ್ದಾರೆ. ಡಿಕೆಶಿ ಏನೂ ವಾಹನ ಚಾಲಕನಾಗಿ ಹೋಗಿದ್ರ? ಸಾವು ನೋವು ಆಗುತ್ತಿದ್ರೆ ಕಪ್ಗೆ ಮುತ್ತಿಕ್ಕಿದ್ದಾರೆ.
ಪ್ರಚಾರದ ಗೀಳಿಗಾಗಿ ಜನರು ಬಲಿಯಾಗಿದ್ದಾರೆ ಎಂದು ಕಿಡಿಕಾರಿದರು. ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯ ಕೇಂದ್ರ ಸ್ಥಳದಲ್ಲಿ ಏನೊಂದು RCBಯ ಒಂದು ಗೆಲುವಿನ ಹಿನ್ನೆಲೆಯಲ್ಲಿ ಸರಣಿ ಸಾವಾಗಿ ಅಮಾಯಕ ವ್ಯಕ್ತಿಗಳು ಜೀವವನ್ನು ಸರ್ಕಾರದ ನಿರ್ಲಕ್ಷ್ಯದಿಂದ, ಸರ್ಕಾರದ ಮುನ್ನೆಚ್ಚರಿಕೆ ಇಲ್ಲದೆ ಜೀವವನ್ನು ಕಾಂಗ್ರೆಸ್ ಸರ್ಕಾರ ತಗೊಂಡಿರೋದಕ್ಕೆ ಪ್ರತಿಭಟಿಸಿ ಎಲ್ಲ ಕಡೆನೂ ಪತ್ರಿಕಾಗೋಷ್ಠಿ ಮತ್ತು ಪ್ರತಿಭಟನೆಯನ್ನು ರಾಜ್ಯದ ಉದ್ದಾಗಲದಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಈ ದಿನ ನಾವು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮನ ಪತ್ರಿಕಾಗೋಷ್ಠಿ ಮತ್ತು ಪ್ರತಿಭಟನೆಯನ್ನು ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಡಾಕ್ಟರ್ ಇಂದ್ರೇಶ್ ಅವರು ಅವರ ಒಂದು ನಾಯಕತ್ವದಲ್ಲಿ ಮತ್ತು ಇತರ ನಮ್ಮೆಲ್ಲ ಗಣ್ಯಮಾನ್ಯರು ಈ ಒಂದು ಪ್ರತಿಭಟನೆಯಲ್ಲಿದ್ದಾರೆ. ಭಾಳ ಮುಖ್ಯವಾಗಿ ಈ ಬಂಡ ಕಾಂಗ್ರೆಸ್ ಸರ್ಕಾರ ತನ್ನ ತಪ್ಪನ್ನು ಒಪ್ಕೊಳ್ಳದೆ ಈ ಸಾವಿಗೆ ನಾವೇ ಕಾರಣಕರ್ತರು, ಮುಖ್ಯಮಂತ್ರಿಗಳೇ ಕಾರಣಕರ್ತರು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಮುಖ್ಯವಾಗಿ ಈ 3 ಜನ ಕಾರಣಕರ್ತರಾಗಿರ್ತಾರೆ. ಆದರೂ ಸಹ ನಾವು ಕಾರಣಕರ್ತರ ಅಲ್ಲ, ಯಾರೋ ಒಬ್ಬ ಅಮಾಯಕ ವ್ಯಕ್ತಿಗಳನ್ನು ಬಲಿ ತಗೊಳ್ಳುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಏನು ಇವತ್ತು ಪೊಲೀಸ್ ಆಯುಕ್ತರು, ಅಡಿಷನಲ್ ಕಮಿಷನರ್, ಏನು ಡೆಪ್ಟಿ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್, ಇನ್ಸ್ಪೆಕ್ಟರ್ ಇವರನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ನ್ಯಾಯವಾಗಿದೆ, ನ್ಯಾಯಬದ್ಧವಾಗಿದೆ? RCB, DNA, KCA ಕ್ರೀಡಾಂಗಣದ ಮುಖ್ಯಸ್ಥರನ್ನ ಇವತ್ತು ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿರೋದು. ಅವರೇನು ಸರ್ಕಾರನ, ಅವರೇನು ಗೃಹ ಇಲಾಖೆ ನಿರ್ವಹಣೆ ಮಾಡೋರ? ಇವತ್ತು ಅವರು ಸರ್ಕಾರದ ಪರ್ಮಿಷನನ್ನು ತಗೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದಿದೆ. ಇವತ್ತು ಸರ್ಕಾರ ಹೇಳುತ್ತೆ ನಾವು ಕಂಠೀರವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾವು ಪರ್ಮಿಷನ್ನೇ ಕೊಟ್ಟಿಲ್ಲ ಅಂತಾರೆ. ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಒಳಗಡೆ ಹೆಂಗೆ ಬಿಟ್ಟರು? ಮಾನವ ಮರ್ಯಾದೆ ಇದೆ ಸರ್ಕಾರಕ್ಕೆ. ಸುಳ್ಳು ಹೇಳಕ್ಕೂ ಒಂದು ಇತಿಮಿತಿ ಇದೆ. ಇಷ್ಟು ಬಂಡಗೆಟ್ಟರು, ಇಷ್ಟು ಸುಳ್ಳುಗಾರರು, ಇಷ್ಟು ಮೋಸಗಾರರು, 50 ವರ್ಷಕ್ಕಿಂತ ರಾಜಕೀಯ ಅನುಭವ ಇರೋಂಥ ಒಬ್ಬ ಮುಖ್ಯಮಂತ್ರಿ ಈ ರೀತಿ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋಂಥ ಮನಸ್ಸು ಅಥವಾ ನಾಲಿಗೆ ನಾರ ನಿಮ್ಗೆ ಎಲ್ಲಿಂದಿದೆ? ಉಪಮುಖ್ಯಮಂತ್ರಿ ಮೊಸಳೆ ಕಣ್ಣೀರನ್ನಿಡ್ತಾರೆ. ಇದೇ ವೇಳೆ ಬಿಜೆಪಿ ಕಾರ್ಯಕರ್ತರು ಸಿದ್ದರಾಮಯ್ಯ, ಡಿಕೆಶಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಲು ಮುಂದಾದಾಗ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಒಳ್ಳೆಯದು ಮಾಡಿದರೂ ವಿರೋಧ ಮಾಡ್ತಾರೆ, ಸುಮ್ಮನಿದ್ರೂ ವಿವಿರೋಧ ಮಾಡ್ತಾರೆ ಎಂದು ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ತಲೆದಂಡ ವಿಚಾರವಾಗಿ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮೊನ್ನೆ ಘಟನೆ ಆಗಬಾರದಿತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೆಲವೊಮ್ಮೆ ಎಮೋಷನಲಿ ಇಂತಹ ಘಟನೆಗಳು ಆಗುತ್ತದೆ. ಬೇರೆ ಘಟನೆ ಉದಾಹರಣೆ ಕೊಟ್ಟು ಈ ಘಟನೆ ಸಮರ್ಥಿಸಿಕೊಳ್ಳಲ್ಲ. ಆದರೆ 11 ಜನರ ಸಾವು ನಮ್ಮೆಲ್ಲರಿಗೂ ನೋವು ತಂದಿದೆ. ನಾವು ಏನೇ ಮಾಡಿದ್ರೂ ಕುಟುಂಬಗಳಿಗೆ ಅವರ ಮಕ್ಕಳನ್ನು ತಂದುಕೊಡಲು ಆಗಲ್ಲ ಎಂದು ಹೇಳಿದರು. ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಕೆಲವು ಮಾಹಿತಿ ಕೊಡುವುದರಲ್ಲಿ ವಿಫಲವಾಗಿದೆ. ಕ್ಯಾಬಿನೆಟ್ನಲ್ಲಿ ಸುದೀರ್ಘ ಚರ್ಚೆ ನಂತರ ಅಮಾನತು ತೀರ್ಮಾನ ಮಾಡಲಾಗಿದೆ. ಪೊಲೀಸರು ಕೆಟ್ಟವರಲ್ಲ, ಒಳ್ಳೆಯ ಕೆಲಸ ಮಾಡಿದ್ದವರೇ. ಈ ಘಟನೆ ಸ್ವಲ್ಪ ಎಲ್ಲರಿಗೂ ನೋವು ತಂದಿದೆ. ಸಸ್ಪೆಂಡ್ ಅಂತಿಮವಲ್ಲ, ಹಾಗಂತ ಯಾರನ್ನೂ ಸರಿ ಎನ್ನುವ ಪ್ರಶ್ನೆಯೂ ಇಲ್ಲ ಎಂದು ತಿಳಿಸಿದರು. ಈ ಘಟನೆಯನ್ನ ನಾವ್ಯಾರೂ ಸಮರ್ಥಿಸಿಕೊಳ್ತಿಲ್ಲ. ಬಿಜೆಪಿ ಜೆಡಿಎಸ್ಗೆ ರಾಜಕಾರಣ ಮುಖ್ಯ, ಸಾವು ನೋವು ಮುಖ್ಯವಲ್ಲ. ಸದನದಲ್ಲಿ ಈ ವಿಷಯ ಚರ್ಚೆಗೆ ಬರಲಿದೆ. ಆಗ ಈ ಹಿಂದೆ ಅವರ ಕಾಲದಲ್ಲಾದ ಘಟನೆಗಳ ಬಗ್ಗೆ ಹೇಳುತ್ತೇವೆ. ಆಗ ಯಾರ್ಯಾರು A1, A2 ಆಗಿದ್ದರು, ಹೇಗೆ ನಡೆದುಕೊಂಡಿದ್ರು ಹೇಳುತ್ತೇವೆ ಎಂದರು. ಸುಮ್ಮನಿದ್ರು ವಿರೋಧ. ನಿನ್ನೆ ಘಟನೆ ಆಗಬಾರ್ದಾಗಿತ್ತು. ಈ
ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರದಲ್ಲೂ ಕೆಲವೊಮ್ಮೆ ಎಮೋಷನಲ್ಲಿ ಆಗುತ್ತೆ. ಯುವಕರಿಗೆ ಖುಷಿಯಾದಾಗ ಅಥವಾ ಜಾತ್ರೆ ಅಥವಾ ಧಾರ್ಮಿಕ ಸಮಾರಂಭಗಳು ಈ ಥರ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸೇರೋವಂಥದ್ದು ನಾವೇನು ಇದು ಒಂದು ಫಂಕ್ಷನ್ ಇಲ್ಲ, ಇಂಥ ಹಲವಾರು ಕಡೆ ನಾವು ನೋಡಿದ್ವಿ. ಸೊ ನಾವು ಯಾರೂ ಇದರ ಸಂದರ್ಭದಲ್ಲಿ ಟೀಕೆ ಮಾಡಲಿಕ್ಕೆ ಅದು ರೆಫರೆನ್ಸ್ ಕೊಟ್ಟು ಇದನ್ನು ಸಭಾಸ್ಕಿರಿ ತೊಗೊಳ್ಳಿಕ್ಕೆ ಹೋಗಲ್ಲ. ಆದರೆ ಆ ಸಾವು ಏನಿದೆ 11 ಜನ 47 ಜನ ಗಾಯಾಳಾಗಿದ್ದಾರೆ, ಅದು ನಮ್ಮೆಲ್ಲರಿಗೂ ನೋವು ತಂದುಕೊಟ್ಟಿರುವಂಥ ವಿಚಾರ. ಆ ಕುಟುಂಬಕ್ಕೆ ಮತ್ತೆ ಅವರ ಮಕ್ಕಳುಗಳನ್ನ ಕೊಡಲಿಕ್ಕಾಗಲ್ಲ. ನಾವೇನು ಮಾಡಿದ್ವಿ, ನಮಗೂ ಭಾಳಷ್ಟು ನೋವಾಗಿದೆ. ಇದು ಆಗಬಾರ್ದಾಗಿತ್ತು. ಎಲ್ಲಿ ಅದು ಎಡುವುದೋ, ಇಲ್ಲಿ ಏನು ತೀರ್ಮಾನದಲ್ಲಿ ತಪ್ಪಾಯಿತು ಅನ್ನೋದು ಒಂದು ಕಡೆ. ಆದರೆ ನಾವು ಒಂದು ಸರ್ಕಾರ, ಜವಾಬ್ದಾರಿಯುತವಾದಂಥ ಸರ್ಕಾರ, ಇವತ್ತು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೆಲವು ಮಾಹಿತಿಯನ್ನು ಕೊಡೋದರಲ್ಲಿ ವಿಫಲವಾದ್ದರಿಂದ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ, ಸೊ ನಾವು ಅವ್ರು ಯಾರು ಕೆಟ್ಟವರು ಅಥವಾ ಅವ್ರು ಸರಿ ಇಲ್ಲ ಅಂತಲ್ಲ, ನಮ್ಮೆಲ್ರಿಗೂ ಬೇಕಾದವರೆ, ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರೆ. ಈ ಘಟನೆ ಒಂದು ಸ್ವಲ್ಪ ಎಲ್ರಿಗೂ ನೋವನ್ನು ತಂದಿದೆ. ಹಾಗಾಗಿ ಸುದೀರ್ಘವಾದಂಥ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳು, ಉಳಿದಂಥ ಎಲ್ಲ ಸಚಿವರು, ಚೀಫ್ ಸೆಕ್ರೆಟರಿ ಅವರು ಸುದೀರ್ಘವಾಗಿ ಚರ್ಚೆ ಮಾಡಿ ಈ ತೀರ್ಮಾನವನ್ನು ತಗೊಳ್ಳುವಂಥ ಪರಿಸ್ಥಿತಿ ಅನಿವಾರ್ಯ ಇದೆ, ತಗೊಂಡಿದೆ. ಅದು ಸಸ್ಪೆಂಡ್ ಈಸ್ ಫೈನಲ್ ಇದಂತಲ್ಲ, ಬಟ್ ಈ ಒಂದು ಇನ್ಸಿಡೆಂಟು ನಾವು ಯಾರಿಗೂ ಇದು ಸರಿ ಅನ್ನೋವಂಥ ಇನ್ಸಿಡೆಂಟ್ ಅಲ್ಲ. ಹಾಗಾಗಿ ಅದು ಅನಿವಾರ್ಯ. ಈಗ ಟೀಕೆ ಮಾಡೋರು ನೋಡ್ರಿ, ಅವರಿಗೆ ಈ ಕ್ಷಣದಲ್ಲೂ ಇಂಥ ಒಂದು ಕಠಿಣವಾದಂಥ ಕೆಟ್ಟ ಸಂದರ್ಭದಲ್ಲಿ ಅಂಥಷ್ಟೊಂದು ಜನ ಸಾವಾಗಿ ನೋವಾಗಿರುವಂಥ ಕ್ಷಣದಲ್ಲೂ ರಾಜಕಾರಣ ಮಾಡೋರಿಗೆ ಏನು ಹೇಳೋಕ್ಕಾಗುತ್ತೆ? ಇದರಲ್ಲೂ ರಾಜಕಾರಣವಾಗಿ ಟೀಕೆ ಮಾಡೋರಿಗೆ ನಾವು ಏನು ಹೇಳೋಕ್ಕಾಗುತ್ತೆ? ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ಮನಸ್ಸು ಕೊಡಲಿ. ಈಗ ಅವ್ರ ಹಿಂದೆ ನಾನೆಲ್ಲ ರೆಫರೆನ್ಸ್ ಕೊಡೋ ಟೈಮ್ ಅಲ್ಲ ಅಂದೆ, ಕೊಡೋಣ. ಅಸೆಂಬ್ಲಿ ಒಳಗಡೆ ಇದು ಬಂದೇ ಬರೋ ಚರ್ಚೆ. ಆ ಟೈಮ್ನಲ್ಲಿ ಅವ್ರ ಕಾಲದಲ್ಲಿ ಯಾವ್ಯಾವ ಇನ್ಸಿಡೆಂಟ್ ಆಗಿತ್ತು, ಯಾರ್ಯಾರು A1 ಆಗಿದ್ರು, A2 ಆಗಿದ್ರು, A3 ಆಗಿದ್ರು, ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ಆ ಸಂದರ್ಭದಲ್ಲಿ ಹೇಳೋಣ. ನನಗೆ ನಾನೊಬ್ಬ ಮಂತ್ರಿಯಾಗಿ ಈ ಸಂದರ್ಭದಲ್ಲಿ ಟೀಕೆನೇ ಉತ್ತರ ಅಲ್ಲ. ಸೊ ಇದನ್ನು ನಾನು ಮುಂದುವರ್ಸಕ್ಕೆ. ಮಂಡ್ಯ ಜಿಲ್ಲಾ ಅರಸು ಸಂಘ ಹಾಗೂ ಮಂಡ್ಯ ಜಿಲ್ಲಾ ಮಹಿಳಾ ಅರಸು ಸಂಘದ ವತಿಯಿಂದ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 141ನೇ ಜನ್ಮ ಶತಮಾನೋತ್ಸವ ಆಚರಣೆಯನ್ನು ನಗರದ ಸುಭಾಷ್ ನಗರದ ಅರಸು ಸಂಘದ ಕಚೇರಿಯಲ್ಲಿ ಆಚರಿಸಲಾಯಿತು. ಅರಸು ಸಂಘ ಹಾಗೂ ಮಹಿಳಾ ಅರಸು ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ನಾಲ್ವಡಿ ಕೃಷ್ಣ ಒಡೆಯರ್ಗೆ ಜೈ, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಶ್ರೀ ನಾಲ್ವಡಿ ಕೃಷ್ಣ ಒಡೆಯರ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ. ಬಳಿಕ ಮಾತನಾಡಿದ ಮಂಡ್ಯ ಜಿಲ್ಲಾ ಅರಸು ಸಂಘದ ಅಧ್ಯಕ್ಷರಾದ ಪುಟ್ಟಬುದ್ಧಿ ರಾಜೇ ಅರಸ್ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಗ್ರಾಮ ನಿರ್ಮಲೀಕರಣ, ವೈದ್ಯಕೀಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಮಾಡಳಿತ ಸಂಸ್ಥೆಗಳಾದವು. ಹೊಸ ರೈಲು ದಾರಿಗಳ ನಿರ್ಮಾಣಗಳಾದವು. 1911ರಲ್ಲಿ ಆರಂಭವಾದ ಕೃಷ್ಣರಾಜ ಸಾಗರ ಭಾರತದ ಮೊಟ್ಟ ಮೊದಲ ಬೃಹತ್ ಜಲಾಶಯ. 1900ರಲ್ಲಿಯೇ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಕೇಂದ್ರ ಆರಂಭವಾಯಿತು. ಇದು ಭಾರತದ ಮೊದಲ ಬೃಹತ್ ಜಲ ವಿದ್ಯುತ್ ಕೇಂದ್ರ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಆರಂಭಿಸಲಾಯಿತು. ನಾಲ್ವಡಿ ಕೃಷ್ಣರಾಜರ ಮತ್ತೊಂದು ಮಹತ್ತರ ಸಾಧನೆಯೆಂದರೆ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದು. ಕನ್ನಡ ಸಾಹಿತ್ಯ ಪರಿಷತ್ತು ಆರಂಭಗೊಂಡಿತು. ಅವರ ಕಾಲದಲ್ಲಿ ರಾಜ್ಯದ ನಾನಾ ಭಾಗಗಳಲ್ಲಿ 270 ಉಚಿತ ಆಸ್ಪತ್ರೆಗಳು ಕಾರ್ಯಾರಂಭ ಮಾಡಿದವು. ಬೆಂಗಳೂರಿನ ಮಿಂಟು ಕಣ್ಣಾಸ್ಪತ್ರೆ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿತ್ತು. ಮೈಸೂರಿನ ಕ್ಷಯರೋಗ ಆಸ್ಪತ್ರೆ ಉತ್ತಮಗೊಂಡಿತು. ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕ್ ಖಾಸಗಿ ಸಹಭಾಗಿತ್ವದೊಡನೆ ಕಾರ್ಯಾರಂಭ ಮಾಡಿತು. 1906ರಲ್ಲಿಯೇ ಸಹಕಾರ ಸಂಘಗಳನ್ನು ಸ್ಥಾಪಿಸಲಾಯಿತು. ರೈತರಿಗಾಗಿ ಜಮೀನು ಅಡಮಾನ ಬ್ಯಾಂಕುಗಳು ಆರಂಭವಾದವು. ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದ ರಾಜರು ಮಾತ್ರವೇ ಚರಿತ್ರೆಯಲ್ಲಿ ಅಜರಾಮರರು ಎಂದು ನೆನೆದರು. ಒಡೆಯರ್ ಆಳ್ವಿಕೆ 1902ರಿಂದ 1940ರವರೆಗೂ ನಡೆಯುತ್ತೆ. ತಂದೆ
10ನೇ ಚಾಮರಾಜೇಂದ್ರ ಒಡೆಯರು, ತಾಯಿ ಕೆಂಪನಂಜಮ್ಮಣ್ಣಿಯವರು. ಅವರು ಜನನ ಆಗಿದ್ದು 1884 ಜೂನ್ 4ರಂದು ಮೈಸೂರಿನ ಅರಮನೆಯಲ್ಲಿ. ಅವ್ರ ತಂದೆ ಆಕಸ್ಮಿಕವಾಗಿ ಮರಣ ಹೊಂತಾರೆ ಅವರು ಚಿಕ್ಕ ವಯಸ್ಸಾಗಿದ್ದಾಗ. ಅವ್ರ ತಾಯಿ ಅಲ್ಲಿವರೆಗೆ 18 ಆಗುವವರೆಗೆ ಅವ್ರ ತಾಯಿ ವ್ಯವಹಾರ ನಡೆಸ್ತಿರ್ತಾರೆ. ಆಮೇಲೆ ಇವ್ರಿಗೆ 18 ವರ್ಷ ಆದಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅಧಿಕಾರಿನ ಪಟ್ಟನ ವಹಿಸ್ಕೊಡ್ತಾರೆ. ಇವ್ರು ಬಂದಾದಮೇಲೆ ಹೊಸ ರೈಲುಗಳನ್ನು ನಿರ್ಮಾಣ ಮಾಡ್ತಾರೆ. ಮತ್ತು 1915ರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡ್ತಾರೆ. ಮೊದಲು ಪ್ರಾರಂಭ ಮಾಡಿದ್ದು ಇವರೇನೆ. ಹಾಗೆ ನೀರಾವರಿ ಯೋಜನೆಗಳಿಗೆ 1900ರಲ್ಲಿ ಶಿವನ ಸಮುದ್ರದ ಬಳಿ ಜಲ ವಿದ್ಯುತ್ ಕೇಂದ್ರ ಉತ್ಪಾದನೆ ಫಸ್ಟು ಪ್ರಪ್ರಥಮವಾಗಿ ಅವರೇ ಮಾಡ್ತಾರೆ. ಸುಮಾರು ಅವರು ಮೈಸೂರಿನಲ್ಲಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡ್ತಾರೆ. ಬೆಂಗಳೂರಿನ ಮಿಂಟೋ ಕಣ್ಣಣ್ಣ ಆಸ್ಪತ್ರೆ, ಮೈಸೂರಿನಲ್ಲಿ ಕ್ಷಯರೋಗ ಆಸ್ಪತ್ರೆ, ಮೈಸೂರು ಬ್ಯಾಂಕು, ಸಹಕಾರಗಳ ಸಂಘಗಳ ಸ್ಥಾಪನೆ, 800 ಶಾಲೆಗಳನ್ನು ಗೌರ್ಮೆಂಟ್ ಶಾಲೆಗಳನ್ನು ಪ್ರಾರಂಭ ಮಾಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಆದಮೇಲೆ 800 ಆಮೇಲೆ ಕುರುಡ ಮತ್ತು ಕಿವುಡರ ಶಾಲೆಗಳನ್ನು ಸಹ ಪ್ರಪ್ರಥಮವಾಗಿ ಅವರು ಓಪನ್ ಮಾಡ್ತಾರೆ. 1911ರಲ್ಲಿ SLC ಪರೀಕ್ಷೆ ಆರಂಭ ಮಾಡ್ತಾರೆ. ಅದುವರೆಗೆ SLC ಪರೀಕ್ಷೆ ಅಂತ ಅನ್ನೋದು ಏನೂ ಇರಲಿಲ್ಲ. 1911ರಲ್ಲಿ ಪ್ರಾರಂಭ ಮಾಡ್ತಾರೆ. ಮತ್ತು ಹೆಂಗಸರಿಗೆ ಮೊದಲಿಗೆ ಎಲೆಕ್ಷನ್ ಇರಲಿಲ್ಲ, ಬರೀ ಗಂಡಸರು ಮಾತ್ರ ಎಲೆಕ್ಷನ್ ಇತ್ತು. ವೋಟಿಂಗ್ ಪವರ್ 1927ರಲ್ಲಿ ಎಲ್ರಿಗೂ ಹೆಂಗಸರಿಗೆ ಅಥವಾ ಮತದಾನ ಮಾಡ್ಬೋದು ಅಂತ ಪ್ರಪ್ರಥಮವಾಗಿ ಜಾರಿಗೆ ತಂದವರು ಇವರೇ. ಆಮೇಲೆ ಅಪೆಕ್ಸ್ ಬ್ಯಾಂಕು, PLD ಬ್ಯಾಂಕು ಎಲ್ಲನೂ ಇವರೇ ಓಪನ್ ಮಾಡಿದ್ದು. ಮೈಸೂರಿನ KRS ಅಣೆಕಟ್ಟೆಯನ್ನು 1935ರಲ್ಲಿ 1,22,00,000 ಎಕರೆಗಳಿಗೆ ನೀರಿನ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಅವರು ಅವರ ತಾಯಿ ಮತ್ತು ಅವರು ಪ್ರಾರಂಭ ಮಾಡ್ತಾರೆ. ಭಾಳ ವಾಗ್ಮಿಗಳು ಎಲ್ಲರ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಮೊದಲನೇದಾಗಿ ಅವರೇ ಇದು ಯಾವುದು ಮೆಟ್ಲು ಮತ್ತು ಮಾರ್ಗ ಕಂಡಿದ್ದವರು ಅವರೇ. ಯಾರೋ ಇಂಗ್ಲೀಷ್ನವ್ರಿಗೆ ಸುಮ್ಮನೆ ಅವ್ರ ಯೋಚನೆ ಇತ್ತು ಬೆಟ್ಟಕ್ಕೆ ದಾರಿ ಮಾಡಬೇಕು ಅಂತ. ಇಂಗ್ಲೀಷ್ನವ್ನು ಯಾರೋ ಒಬ್ಬ ನಾನು ಮಾಡ್ತೀನಿ ಬಿಡಿ ಸರ್ ಅಂತ. ಹೌದಾ, ನೀವು ಮಾಡ್ತೀರಾ ಬನ್ನಿ ಅಂತ ಅಂದ್ಬಿಟ್ಟು ಇವರು ಹೋಗಿ ಮಾಡಿಬಿಟ್ಟು ಇವ್ರು ಬರೋಕ್ಕೆ ಮೊದಲೇ ಅವರು ಮಹಾರಾಜರು ಹೋಗಿ ಅಲ್ಲಿ ಕೊಟ್ಟಿದ್ರಂತೆ, ಹೆಂಗೆ ಮಾಡಿದ್ದಾರೆ ನೋಡುವ ಅಂತ. ಆ ಥರ ಬುದ್ಧಿವಂತರು. ಭಾಳ ನಮಗೆ ಅವ್ರ ಜನ್ಮವನ್ನು ಸ್ಮರಿಸ್ಕೊತಾ ನಾವೆಲ್ಲ ಪುಣ್ಯವಂತರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮಾದರಾಜೆ ಅರಸ್, ನಂಜರಾಜೆ ಅರಸ್, ಕಾರ್ಯದರ್ಶಿ ದೇವರಾಜೆ ಅರಸ್, ಖಜಾಂಜಿ ಬಸವರಾಜೆ ಅರಸ್, ರಾಮರಾಜೆ ಅರಸ್, ಲಿಂಗರಾಜೆ ಅರಸ್, ಮಹಿಳಾ ಸಂಘದ ಅಧ್ಯಕ್ಷರಾದ ರಜನಿ ಅರಸ್, ದೇವೇರಮ್ಮಣಿ, ಬಸವರಾಜಮ್ಮಣಿ, ಉಮಾ ಗೌರಮ್ಮಣ್ಣಿ, ಸರೋಜಾ ಅರಸ್, ಹೊಸಹಳ್ಳಿ ಶಿವು, ಶಿವಕುಮಾರ್ ಕೆಂಪಯ್ಯ ಸೇರಿದಂತೆ ಇನ್ನಿತರರು ಇದ್ದರು. KRS ಅಣೆಕಟ್ಟಿನ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಕಾವೇರಿ ಆರತಿ ಯೋಜನೆ 6ನೇ ಹಂತದಲ್ಲಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಗಳು ಅಣೆಕಟ್ಟಿಗೆ ಅಪಾಯ ತರುವಂತದ್ದಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ಮಧ್ಯೆ ಪ್ರವೇಶಿಸಿ ರದ್ದುಪಡಿಸಬೇಕು ಎಂದು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಹಾಗೂ ರೈತ ಮುಖಂಡರು ಆದ ಸುನಂದ ಜಯರಾಮ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, KRS ಅಣೆಕಟ್ಟೆ ಬಳಿ ಮೋಜು ಮಸ್ತಿಗಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಅವಶ್ಯಕತೆಯೇ ಇಲ್ಲದ ಕಾವೇರಿ ಆರತಿಯ ಅಗತ್ಯವಿಲ್ಲ. ರೈತರ ಬದುಕು ಹಸುನಾಗಿಸಲು ನಿರ್ಮಾಣವಾದ ಅಣೆಕಟ್ಟೆಯ ನೀರು ಬೆಂಗಳೂರಿಗೆ ಹಂತ ಹಂತವಾಗಿ ಕೊಂಡೊಯ್ಯುತ್ತಿದ್ದು, ಈ ಭಾಗದ ರೈತರ ಬದುಕನ್ನು ದುಸ್ತರಕ್ಕೆ ದೂಡಲಾಗುತ್ತಿದೆ ಎಂದರು. ಸರ್ಕಾರ ಅಭಿವೃದ್ಧಿ ಹೆಸರಿನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ 2663 ಕೋಟಿ ರೂಪಾಯಿ, ಕಾವೇರಿ ಆರತಿಗೆ 100 ಕೋಟಿ ರೂಪಾಯಿ, ಬೆಂಗಳೂರಿಗೆ ನೀರು ಕೊಂಡೊಯ್ಯಲು 7,500 ಕೋಟಿ ರೂಪಾಯಿ ವ್ಯಯಿಸುತ್ತಿದ್ದು, ಈ ಎಲ್ಲ ಯೋಜನೆಗಳು ಅಣೆಕಟ್ಟಿನ ಭದ್ರತೆಗೆ ಧಕ್ಕೆ ತರುವಂತವಾಗಿದ್ದು, ಇವನ್ನು ಕೂಡಲೇ ಕೈಬಿಡುವುದಾಗಿ ಸರ್ಕಾರ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು. ಕಾವೇರಿ ಆರತಿ ಅಂತೇಳಿ ಮೌಢ್ಯವನ್ನು ಧಾರ್ಮಿಕ ಚಿಂತನೆಯನ್ನು ಬಿತ್ತಕ್ಕಂಥ ಸಂಪ್ರದಾಯದ ಒಂದು ಚೌಕಟ್ಟಿಗೆ ಒಳಪಡಿಸ್ತಕ್ಕಂಥ ಕಾವೇರಿ ಆರತಿಯ ಯೋಜನೆ ಕೂಡ ರೂಪಿತ ಮಾಡಿ 92 ಕೋಟಿ ಅಂತ ಪ್ರಾರಂಭದಲ್ಲಿ ಹೇಳಿದ್ರು, ಈಗ 100 ಕೋಟಿ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಇದು ಈಗಾಗಲೇ KRSನ ಡ್ಯಾಮಿಗೆ ಅತಿ ಹತ್ತಿರದಲ್ಲಿ ಈ ಒಂದು ಕಾಮಗಾರಿ ಶುರು ಆಗ್ತಾ ಇದೆ. ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ. ನಾವು ಇಲ್ಲಿಯವರೆಗೆ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆ ಹಾಗೆಯೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಚುನಾಯಿತರಿಗೆ ಮತ್ತೆ ಇಲಾಖೆಗಳಿಗೆ ಪತ್ರದ ಮೂಲಕ ಎಲ್ಲ ವಿಷಯವನ್ನು ತಿಳಿಸಿದ್ದೇವೆ. ಮುಖತಃ ಮುಖ್ಯಮಂತ್ರಿಗಳೇ ಸಿಕ್ಕಾಗ ಅವರ ಜೊತೆ ಕೂಡ ಈ ವಿಷಯವಾಗಿ ವಿರೋಧವನ್ನು ವ್ಯಕ್ತಪಡಿಸಿ ನಾವು ಅದಕ್ಕೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ.
ಇಷ್ಟೆಲ್ಲರ ನಡುವೆ ಅಣೆಕಟ್ಟೆ ಬಳಿ ಈಗ ಕಾಮಗಾರಿ ಕಾವೇರಿ ಆರತಿಗೆ ಶುರುವಾಗಿದೆ. ಇಲ್ಲಿ ನಾವು ಗಂಭೀರವಾಗಿ ಪರಿಗಣಿಸಬೇಕಾದದ್ದು ಕರ್ನಾಟಕ ಸರ್ಕಾರದ ಆದ್ಯತೆ ಏನು, ಅಭಿವೃದ್ಧಿಯ ವಿಷಯದಲ್ಲಿ ಅವರು ತಗೊಳ್ತಿರುವಂಥ ತೀರ್ಮಾನಗಳು ಏನು, ಯಾವ ರೂಪದ್ದು. KRS ಅಣೆಕಟ್ಟೆಗೆ ಈಗಾಗಲೇ 120 ವರ್ಷ ಆಗಿದೆ. ನಾಲ್ವಡಿಯವರು ತಮ್ಮ ಮನೆಯವನ್ನು ಸುಖ ಸಂತೋಷನ ತ್ಯಾಗ ಮಾಡಿ ಹೆಣ್ಣುಮಕ್ಕಳು ಕೈ ಜೋಡಿಸಿ ಉಳಿಸಿದಂಥ ಕಟ್ಟಿದಂಥ ನಾಲ್ವಡಿಯವರ ಒಂದು ಕೊಡುಗೆ ಅಣೆಕಟ್ಟೆಯ ಮೂಲಕ ಮಂಡ್ಯ ಜಿಲ್ಲೆಯ ಕೃಷಿ, ಹಾಗೆಯೇ ಮೈಶುಗರ್, ಇತರೆ ಎಲ್ಲವೂ ಕೂಡ ಅಣೆಕಟ್ಟೆಯನ್ನು ಅವಲಂಬಿಸಿರೋದು. ಮುಖ್ಯವಾಗಿ ಬೆಂಗಳೂರು ಸೇರಿದಂತೆ ಹಲವಾರು ನಗರಗಳಿಗೆ ಕುಡಿಯೋ ನೀರನ್ನು ಕೂಡ ಅದರ ಮೇಲೆ ಅವಲಂಬನೆ ಮಾಡುವಂಥ ಹುನ್ನಾರಗಳು ಕೂಡ ಇತ್ತೀಚೆಗೆ ಜಾಸ್ತಿ ನಡೀತಾ ಇದೆ. ನಮ್ಮ ಆತಂಕ, ಇಷ್ಟೂ ಜನ ಹೋರಾಟಗಾರರು ಮತ್ತು ಇನ್ನೂ ಉಳಿದಂಥ ಹೋರಾಟಗಾರರ ಆತಂಕ ಏನಂದರೆ, ವಿರೋಧ ಏನಂದರೆ, ಈ ಜಿಲ್ಲೆಯ ಜವಾಬ್ದಾರಿ ಯಾರ ಮೇಲಿದೆ? ಕರ್ನಾಟಕ ಸರ್ಕಾರದಲ್ಲಿ ಒಬ್ಬರು ಪ್ರಮುಖ ವ್ಯಕ್ತಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ KRS ಅಣೆಕಟ್ಟೆಯ ಮೇಲೆ ಯಾಕೆ ಇಷ್ಟು ದೃಷ್ಟಿ? ಅವರು ಅಭಿವೃದ್ಧಿಯ ಹೆಸರಲ್ಲಿ ಮಾಡ್ತಕ್ಕಂಥ ಈ ಮಾರಕ ಯೋಜನೆಗಳು ಇಡೀ ಕಟ್ಟೆಯನ್ನು ಅವಲಂಬಿಸಿರ್ತಕ್ಕಂಥ ಕೋಟ್ಯಾನು ಜನರ ಬದುಕಿಗೆ ಕರಾಳ ಆಗುತ್ತಲ್ಲ, ಇದನ್ನು ನಾವು ಹೇಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ? ಇಷ್ಟೆಲ್ಲ ವಿರೋಧ ವ್ಯಕ್ತ ಆಗಿದ್ದರೂ ಕೂಡ ಈ ಜಿಲ್ಲೆಯ ಪಾರ್ಲಿಮೆಂಟ್ ಮೆಂಬರ್, ಸಂಸದರು ಒಂದು ಅಕ್ಷರ ಬಾಯ್ಬಿಟ್ಟಿಲ್ಲ. ವಿರೋಧ ಪಕ್ಷದಲ್ಲಿದ್ದಾರೆ ಎಲ್ಲ, ಯಾರೂ ಚಕಾರ ಎತ್ತುತ್ತಾ ಇಲ್ಲ. ಅವರಿಗೆ ನಾವು ಯಾವ ರೀತಿ ಎಚ್ಚರಿಕೆ ಹೇಳಬೇಕಾಗತ್ತೆ? ಶಿವಕುಮಾರ್ ಅವರು, ಹಾಗೆಯೇ ಕುಮಾರಸ್ವಾಮಿಯವರು, ಜಿಲ್ಲಾ ಜವಾಬ್ದಾರಿ ಹೊತ್ತಂಥ ಉಸ್ತುವಾರಿ ಸಚಿವರುಗಳು, ಎಲ್ಲರನ್ನು ಒಳಗೊಂಡಂತೆ ಶಾಸಕರು ಕೂಡ, ಸ್ಥಳೀಯ ಶಾಸಕರುಗಳು ಇದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಇವರು ಅಭಿವೃದ್ಧಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಮಂಡ್ಯ ಶಾಸಕರು ಹೋರಾಟಗಾರರಿಗೆ ಪ್ರಶ್ನೆ ಮಾಡೋದೇ ಕೆಲಸ, ರೈತ ಸಂಘದವರಿಗೆ ಅಭಿವೃದ್ಧಿ ಮಾಡಿನ ಅಡ್ಡಿಪಡಿಸ್ತಾರೆ ಅಂತಾರೆ. ಅಣೆಕಟ್ಟೆಯ ಭದ್ರತೆಗೆ ಧಕ್ಕೆ ತರುವಂಥ, ಅಣೆಕಟ್ಟೆಯ ನಂಬಿರುವಂಥ ಕೋಟ್ಯಾನು ಜನರ ಬದುಕಕ್ಕೆ ಕರಾಳ ಆಗಿರುವಂಥ ಈ ಯೋಜನೆ ಅಭಿವೃದ್ಧಿದ ತಾರೆ ಉನ್ನತೀಕರಣಕ್ಕಾಗಿ ಅಂತ ಹೇಳ್ತಾರೆ. ಈ ಪದ ಬಳಕೆಗಳಿದೆಯಲ್ಲ, ನಾವು ಕೂಡ ಈ ಗೊತ್ತು ನಮಗೆ, ನಾವು IAS KAS ಮಾಡಿಲ್ಲ. ಉನ್ನತೀಕರಣ 2663 ಕೋಟಿಲಿ ಉನ್ನತೀಕರಣ ಯಾರು ಕೇಳಿದರು? ಈಗ ಇರುವ ಬೃಂದಾವನ ಪಾರ್ಕ್ ಏನಿದೆ, ಕಟ್ಟೆಯ ಅಂದ ಚಂದಕ್ಕಷ್ಟೇ ನಿರ್ಮಾಣ ಮಾಡಿದ್ದ ಪಾರ್ಕು. ಜನ ಬಂದು ಸುತ್ತಾಡಿ ನೀವು ಫೋಟೋ ತೆಗೆಸ್ಕೊಳ್ಳಿ, ತಿರುಗಾಡಲಿ ಅಂತೆಲ್ಲ ಮಾಡಿರೋದದು. ಒಂದು ಅಣೆಕಟ್ಟೆಯ ಇಷ್ಟದಿಂದ ಇಷ್ಟು ದೂರದವರೆಗೆ ಒಂದು ಸುಂದರವಾಗಿ ಕಾಣಬೇಕಂತಷ್ಟೇ. ಆದರೆ ಈಗ ಆ ಪಾರ್ಕನ್ನೇ ನೆವ ಇಟ್ಕೊಂಡು ಇವರು ಅಷ್ಟು ಸಾವಿರ ಕೋಟಿ ತಂದು ಸುರಿಯೋದಿದೆಯಲ್ಲ, ಭೂಮಿನಾಗಿ ಅಲ್ವಾ? ನೀರು ಹೋಗಲ್ವಾ? ಅಷ್ಟು ಜನ ಗಲೀಜು ಮಾಡಲ್ವಾ? ಆಮೇಲೆ ಶಬ್ದ ಮಾಲಿನ್ಯ ಆಗಲ್ವಾ? ಅಣೆಕಟ್ಟೆ ಭದ್ರತೆಗೆ ಡ್ಯಾಮ್ ಸೇಫ್ಟಿ ಆ್ಯಕ್ಟಲ್ಲಿ ಶಬ್ದವೇ ಮೊದಲನೇ ಮಾರಕ. ನೀರಿನ ಅಲೆಗಳು ಹೇಳಿದ್ದಾರೆ ತಿಳಿದವರು, ಪರಿಸರ ವಿಜ್ಞಾನಿಗಳು ನಮಗೆ. ಆ ಕಾರಣ ಇಲ್ಲಿ ನಾವು ಹೇಳೋದು, ಕಾವೇರಿ ಆರತಿನೂ ತಗೊಳ್ಳಿ, ಅಮ್ಯೂಸ್ಮೆಂಟ್ ಪಾರ್ಕ್ ಅಂತೂ ಸಾಧ್ಯನೇ ಇಲ್ಲ ಬಿಡಿ. ಅದನ್ನು ನಡೆಯೋದಕ್ಕೆ ಡಿಸ್ನಿಲ್ಯಾಂಡ್ ಹೇಗೆ ತಡೆದ್ವೋ ಹಾಗೇ ತಡಿತೀವಿ. ಕರ್ನಾಟಕ ಸರ್ಕಾರಕ್ಕೆ ಸವಾಲು ಹೊಡ್ತೀವಿ. ಅವ್ರು ಯಾರು ಹೇಳ್ತಾರೆ ಖಚಿತ, ಖಂಡಿತ ಮಾಡೇ ತೀರ್ತೀವಿ. ಯಾಕೆ ಚಾಲೆಂಜ್ ಮಾಡ್ತಾರೆ? ಯಾರ ಮೇಲೆ ಮಾಡ್ತಾರೆ ಪದಗಳನ್ನು ಉಪಯೋಗಿಸಿ? ಅವ್ರ ಜವಾಬ್ದಾರಿಯಪ್ಪ ಕಟ್ಟೆ ಉಳಿಸೋದು, ಇವರೆಲ್ಲರ ಜವಾಬ್ದಾರಿ ಅಲ್ಲ. ಗೋಷ್ಠಿಯಲ್ಲಿ ರೈತ ಮುಖಂಡರಾದ ಕೆ ಬೋರಯ್ಯ, ಇಂಡುವಾಳು ಚಂದ್ರಶೇಖರ್, ಕನ್ನಡ ಸೇನೆಯ ಮಂಜುನಾಥ್, ಎಸ್ ನಾರಾಯಣ್, ಕೃಷ್ಣ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪಾಪಣ್ಣ, ರವಿಶಂಕರ್, ನರಸಿಂಹ ಇದ್ದರು. ಮನುಷ್ಯನಲ್ಲಿ ಇರುವ ಗುಣಾತ್ಮಕ ಚಿಂತನೆಗಳು ಉತ್ತಮ ಬಿತ್ತನೆ ಬೀಜಗಳು. ಅವುಗಳನ್ನು ಬಿತ್ತಿ ಸಮೃದ್ಧ ಫಸಲು ತೆಗೆಯುವ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಅದರಿಂದ ವ್ಯಕ್ತಿಗೂ ಉಪಯೋಗ ಇಲ್ಲ, ಸಮಾಜಕ್ಕೂ ಉಪಯೋಗ ಇಲ್ಲ ಎಂದು ಆದಿಚುಂಚನಗಿರಿ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ತಿಳಿಸಿದರು. ಹಲಗೂರು ಸಮೀಪದ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ಶ್ರೀರಾಮ ಮಂದಿರ, ಗಣಪತಿ, ಶಿವ ಮತ್ತು ನವಗ್ರಹ ದೇವಸ್ಥಾನಗಳ ನೂತನ ಶಿಲಾ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಅವರು ಮಾತನಾಡಿದರು. ಮನುಷ್ಯ ದೈನಂದಿನ ಜೀವನದಲ್ಲಿ ಎಲ್ಲರೂ ರಾಮನ ಆದರ್ಶ ಗುಣಗಳಾದ ತ್ಯಾಗ, ಸಹೋದರರ ಪ್ರೀತಿ, ವಾತ್ಸಲ್ಯ ಗುಣಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಪೂಜೆಗೆ ಅರ್ಥವಿಲ್ಲ ಎಂದರು. ಒಂದು ಕಾಲ ಇತ್ತು, ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿದ್ದಂಥ ಕಾಲಘಟ್ಟದಲ್ಲಿ ಯಾರಾದರೂ ಹಿರಿಯರು ಬರ್ತಾರೆ ಅಂದರೆ ಚಿಕ್ಕ ಮಕ್ಕಳು ರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಎಲ್ಲವನ್ನೂ ಬಿಟ್ಟು ಹೇಗೆ ಹೋದ್ನೋ ಹಂಗೆ ಮಕ್ಕಳು, ಯುವಕರು ಎಲ್ಲ ಎದ್ದು ತಲೆ ಬಗ್ಗಿಸ್ಕೊಂಡು ಗುರು ಹಿರಿಯರಿಗೆ ಗೌರವ ಕೊಡ್ತಾರೆ. ಹೌದಾ? ಕಾಲ ಸ್ವಲ್ಪ ಬದಲಾಗಿದೆ.
ಯಾರಾದರೂ ಯುವಕರು ಬರ್ತಾರೆ ಅಂದರೆ ಹಿರಿಯರಾಗಿರ್ತಕ್ಕಂಥವ್ರು, ಗುರುಗಳಾಗಿರ್ತಕ್ಕಂಥವರು ಅವರು ತಲೆ ಬಗ್ಗಿಸ್ಕೊಂಡು ಪಕ್ಕದಲ್ಲಿ ಹೋಗುವಂಥ ಕಾಲ ಸನ್ನಿಹ ಆಗ್ತಾ ಇದೆ. ಇಂತಹ ಕಾಲಘಟ್ಟದಲ್ಲಿ ಶ್ರೀರಾಮಚಂದ್ರ ಮೂರ್ತಿಯ ಆದರ್ಶಗಳು ನಿಜವಾಗಿಯೂ ಕೊಡಬೇಕು ಮತ್ತು ಕೇವಲ ಆದರ್ಶಗಳಿದ್ದರಷ್ಟೇ ಸಾಲದು, ಆದರ್ಶಗಳನ್ನು ಕ್ರಿಯಾಶೀಲವಾಗಿಸ್ತಕ್ಕಂಥದ್ದು. ತುಮಕೂರು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿ ಮಾತನಾಡಿ, ಯಾರಲ್ಲಿ ಶುದ್ಧ ಮನಸ್ಸು, ದಯೆ, ಧರ್ಮ ತುಂಬಿದ ನಿರ್ಮಲವಾದ ಹೃದಯದಲ್ಲಿ, ನಿರಹಂಕಾರಿಗಳಲ್ಲಿ, ಕಷ್ಟಕ್ಕೆ ಮರುಗುವ ಅಂತರಂಗದಲ್ಲಿ ಭಗವಂತ ನೆಲೆಸಿರುತ್ತಾನೆ ಎಂದರು. ನಾವು ಭಾವಿಸಿದ್ದೇವೆ. ಆದರೂ ಸಹ ಸಮಾರಂಭದ ಸಂಪ್ರದಾಯದಂತೆ ಒಂದೆರಡು ಮಾತುಗಳನ್ನಾಡಿ ನನ್ನ ಮಾತನ್ನ ಆದಷ್ಟು ಬೇಗ ಮುಗಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ನಾನು ಈಗಾಗಲೇ ಹೇಳಿದಂಗೆ ಕಳೆದ 3 ದಿವಸಗಳಿಂದ ನೀವೆಲ್ಲರೂ ಸಹ ಶ್ರೀರಾಮ ಮಂದಿರ, ಅದರ ಜೊತೆಗೆ ಗಣಪತಿ, ಶಿವನ ಮತ್ತು ನವಗ್ರಹಗಳ ದೇವಸ್ಥಾನಗಳಲ್ಲಿರ್ತಕ್ಕಂಥ ನೂತನ ಶಿಲಾ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯಿಂದ ನೀವೆಲ್ಲ ಆಚರಿಸಿಕೊಂಡು ಬಂದಿರುವಂಥದ್ದು. ನಮ್ಮ ಭಾರತೀಯ ಧಾರ್ಮಿಕ ಸಂಪ್ರದಾಯದಲ್ಲಿ ಇವೆಲ್ಲದಕ್ಕೂ ಒಂದು ವಿಶೇಷವಾಗಿರುವಂಥ ಸ್ಥಾನಮಾನಗಳಿರ್ತಕ್ಕಂಥದ್ದು. ನಮ್ಮ ಬದುಕಿನಲ್ಲಿ ಎಲ್ಲ ಸಂದರ್ಭದಲ್ಲೂ ಸಹ ನಾವು ಭಗವಂತನನ್ನು ಸ್ಮರಣೆ ಮಾಡ್ತೀವಿ. ದೇವಾಲಯಕ್ಕೆ ಅಳವಡಿಸಿದ್ದ ಹೂವಿನ ಅಲಂಕಾರ ನೋಡುಗರ ಮನ ಸೆಳೆಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೀಪಾಲಂಕಾರ ಕಣ್ಮನ ಸೆಳೆಯಿತು. ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು. ಈ ಸಂದರ್ಭದಲ್ಲಿ ಕನಕಪುರ ದೇಗುಲ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿ, ಡಿ ಹಲಸಹಳ್ಳಿ ಗವಿಮಠದ ಪೀಠಾಧ್ಯಕ್ಷರಾದ ಶ್ರೀ ಷಡಕ್ಷರ ಸ್ವಾಮೀಜಿ, ಹಂಗ್ರಾಪುರ ಮಠದ ಬಸವಲಿಂಗ ದೇಶಿಕೇಂದ್ರ ಸ್ವಾಮೀಜಿ, ಹಾಡ್ಲಿ ಪ್ರಕಾಶ್, ಶ್ರೀ ರಾಮ ಸೇವಾ ಸಮಿತಿ ಅಧ್ಯಕ್ಷ ಜಯರಾಮು, ಖಜಾಂಚಿ ಬಿಟಿ ರವಿಕುಮಾರ್, ಪದಾಧಿಕಾರಿಗಳಾದ ಸುರೇಶ್, ಮಾದೇಗೌಡ, ಕಾಳೇಗೌಡ, ಎಂಎನ್ ನಾಗರಾಜು ಯಜಮಾನರು ಮತ್ತು ಗ್ರಾಮಸ್ಥರು ಸೇರಿದಂತೆ ಹಲವರು ಭಾಗವಹಿಸಿದ್ದರು.